ಮಹಾಗಣಾಧಿಪತಿಯ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಕಾವ್ಯಕಲಾಯೇ ನಮಃ ಬಗ್ಗೆ ಓದ್ತೀನಿ. ಪರಬ್ರಹ್ಮನಿಗೆ ಕವಿ ಎಂದು ಶ್ರುತಿ ಪ್ರಮಾಣವಿರುವುದು. ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಸ್ವರೂಪವಾದ ಕವಿತಾ ವಿದ್ಯಾ ಸ್ವರೂಪಿಣಿಯು ಕವಿ ನಿರ್ಮಿತ ಗ್ರಂಥಕ್ಕೆ ಕಾವ್ಯವೆಂದು ಹೆಸರು. ದೇವತಾ ಸಂಬಂಧವನ್ನುಂಟು ಮಾಡುವ ಸ್ವರಗಳ ನೊಡಗೂಡಿದ ವೇದ ಮಂತ್ರವು ಪ್ರಥಮವಾದುದು. ಎರಡನೆಯದಾದ ಶ್ಲೋಕ ರೂಪವಾದ ಕಾವ್ಯವನ್ನು ವಾಲ್ಮೀಕಿ ಮಹರ್ಷಿಗಳಿಗೆ ಪ್ರೇರಿಸಿ ಪ್ರಥಮದಲ್ಲಿ ರಾಮಾಯಣ ರೂಪವಾಗಿ ಹೊರಪಡಿಸಿದವಳು ಶ್ರೀದೇವಿಯು. ಪ್ರವೃತ್ತೇಯಂ ಸರಸ್ವತಿ ಎಂಬುದಾಗಿ ರಾಮಾಯಣದಲ್ಲಿಯೇ ಹೇಳಿರುವುದು. ಆದುದರಿಂದ ಕಾವ್ಯ ವಿದ್ಯೆಯುಂಟಾದದ್ದು ಶ್ರೀದೇವಿಯಿಂದಲೇ. ಮುಂದಿನದು ರಸಜ್ಞಾಯೇ ನಮಃ. ಅಕ್ಷರಗಳನ್ನು ಪದಗಳನ್ನು ಸಂದರ್ಭಕ್ಕೆ ಸರಿಯಾಗಿ ಆನಂದವಾಗುವಂತೆ ಜೋಡಿಸುವ ಅಭಿರುಚಿಗೆ ಸಂತೋಷ ಪಡುವವಳು. ಅಕ್ಷರ ಶಕ್ತಿಗಳು ಒಂದಕ್ಕೊಂದು ಸಂಯೋಗವಾಗಿ ಆನಂದವನ್ನುಂಟು ಮಾಡುವಂತೆ ನಾದ ಬ್ರಹ್ಮದ ಸೃಷ್ಟಿ ಕಾರ್ಯಕ್ಕೆ ಸಂತೋಷ ಪಡುವವಳು. ರಸೋವೈ ಸಹ ಎಂಬ ಶ್ರುತಿ ಪ್ರಮಾಣದಂತೆ ಅಮೃತ ಮತ್ತು ಆನಂದದಲ್ಲಿ ಅಭಿರುಚಿಯುಳ್ಳವಳು. ಮುಂದಿನದು ರಸಶೇವಧಯೇ ನಮಃ. ಸರ್ವದರಲ್ಲಿಯೂ ಸರಾಗವಾಗಿರ್ತಕ್ಕ ರಸದ ನಿಧಿಯ ಸ್ವರೂಪಳು. ಮುಂದಿನದು ಪುಷ್ಪಾಯೇ ನಮಃ. ಸ್ವಯಂ ಪೂರ್ಣಲು. ಮುಂದಿನದು ಪುರಾತನಾಯೇ ನಮಃ. ಸಕಲಕ್ಕೂ ಆದಿಯಾಗಿರುವುದರಿಂದ ಪುರಾತನಳಾಗಿರುವವಳು. ಮುಂದಿನದು ಪೂಜ್ಯಾಯೇ ನಮಃ. ತ್ರಿಮೂರ್ತಿಗಳಿಗೂ ಆದಿಯಾಗಿರುವುದರಿಂದ ಆರಾಧಿಸಲು ಸೇವಿಸಲು ಯೋಗ್ಯಳಾದವಳು. ಶ್ರೀಮಾತ್ರೆ ನಮಃ.